Radhe Radhe friends, welcome to Shweta's Tarot. So, Scorpio sign. ಈ ವೃಶ್ಚಿಕ ರಾಶಿಯವ್ರದ್ದು ಈ ವೀಕು ಜುಲೈ 20th ಜುಲೈ 26th ಹೇಗಿದೆ ಅಂತ ನೋಡೋಣ. ಫಿನಾನ್ಷಿಯಲ್ ಬಂದುಬಿಟ್ರೆ ತುಂಬ ಸ್ಟ್ರಾಂಗ್ ಪೊಟೆನ್ಷಿಯಲ್ ಇರೋವಂಥ ಟೈಮ್ ಇದು ಟು ಇಂಪ್ರೂವ್ ಯುವರ್ ಫಿನಾನ್ಷಿಯಲ್ ಸಿಚುವೇಶನ್ಸು. ನಿಮ್ಮ ಹತ್ರ ತುಂಬ ರಿಸೋರ್ಸಸ್ ಇದೆ. ಯು ಹ್ಯಾವ್ ಟು ರೆಕಗ್ನೈಸ್ ದ ರಿಸೋರ್ಸಸ್. ಏನು ಕಾನ್ಫಿಡೆನ್ಸ್ ಆಗಿರ್ಬೋದು, ಸ್ಕಿಲ್ಸು, ಕ್ರಿಯೇಟಿವಿಟಿ, ಟ್ಯಾಲೆಂಟು, ನಿಮ್ಮ ಎಬಿಲಿಟಿ ಏನಿದೆ ಅಂತ ಹೇಳಿ ನೀವು ರೆಕಗ್ನೈಸ್ ಮಾಡ್ಕೊಳ್ಳಿ. ಅದರಿಂದ ನೀವು ನಿಮ್ಮ ಯೂಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಟೈಮ್ ಇದೆ ಇದು. ಏನಾದರೂ ಸೈಡ್ ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ತುಂಬ ಒಳ್ಳೆ ಟೈಮ್ ಇದೆ. ಜಾಬ್ ಚೆನ್ನಾಗಿ ನಡೀತಾ ಇದೆ, ಅದರಲ್ಲಿ ಏನೋ ಪ್ರಾಬ್ಲಮ್ ಬರಲ್ಲ. ಈವನ್ ಬಿಸ್ನೆಸ್ಸಲ್ಲೂ ಅಷ್ಟೇ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ 10/10 ನಿಮಗೆ ಈ ವೀಕಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಮ ಎಬಿಲಿಟಿ ಮೇಲೆ ಬಿಲೀವ್ ಇರಲಿ. ನಿಮಗೆ ಸಕ್ಸಸ್ ಈ ವೀಕಲ್ಲಿ ನಿಮ್ಮ ಟ್ಯಾಲೆಂಟಿಂದ ಬರುತ್ತೆ. ಆದರೆ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂರೋದು, ರೈಟ್ ಆಪರ್ಚುನಿಟಿ ಬರಲಿ ಅಂತ ಹೇಳಿ ಕೂರೋದು, ವೆಯ್ಟ್ ಮಾಡೋದು ಬೇಡ. ಸೊ ಓವರಾಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಲವ್ ಲೈಫಿಗೆ ಬಂದುಬಿಟ್ರೆ ತುಂಬ ಒಳ್ಳೆ ಎನರ್ಜಿ ಇದೆ ಈ ವೀಕಲ್ಲಿ. ನೀವೇನಾದರೂ ಸಿಂಗಲ್ ಇದ್ದರೆ ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಅಥವಾ ಸೋಷಿಯಲ್ ಗ್ಯಾದರಿಂಗ್ ಕಡೆಯಿಂದ ಒಂದಷ್ಟು ನಿಮ್ಮ ಪಾರ್ಟ್ನರ್ನ ಮೀಟ್ ಮಾಡುವಂಥ ಚಾನ್ಸಸ್ ಇದೆ. ಅದು ಲಾಂಗ್ ಟರ್ಮ್ ಪ್ಲ್ಯಾನ್ ಇರೋವಂಥ ಪಾರ್ಟ್ನರ್ ಯಾರಾದರೂ ಬರ್ತಾರೆ. ಆ್ಯಂಡ್ ನೀವು ಫ್ಯಾಮಿಲಿಲಿದ್ದರೆ ಒಂದು ಸ್ವಲ್ಪ ಸೆಲೆಬ್ರೇಷನ್ಸು, ಫ್ರೆಂಡ್ಸು, ರಿಲೇಟಿವ್ಸು ಅಂತ ಹೇಳಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿದ್ದರೆ ಪಾರ್ಟ್ನರ್ ಕಡೆಯಿಂದ ಒಂದಷ್ಟು ನಿಮಗೆ ಕಮಿಟ್ಮೆಂಟ್ ಸಿಗೋದಾಗಲಿ ಅಥವಾ ಒಂದು ಸೆಕ್ಯೂರಿಟಿ ಸಿಗೋದಾಗಲಿ ಅಥವಾ ಒಂದು ಮೈಲ್ ಸ್ಟೋನ್ನ ಒಂದು ಸೆಲೆಬ್ರೇಟ್ ಮಾಡೋದಾಗಲಿ ಈ ಥರ ಇದೆ. ಸ್ಟ್ರೆಂಥನಿಂಗ್ ಆಗ್ತಾ ಇದೆ ರಿಲೇಷನ್ಶಿಪ್ಪು. ಬಟ್ ಇನ್ ಕೇಸ್ ಏನಾದರೂ ಸ್ವಲ್ಪ ಕಾನ್ಫ್ಲಿಕ್ಟ್ ಇದ್ದರೆ ಡೆಫಿನೆಟ್ಲಿ ಕೂತ್ಕೊಂಡು ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಇಟ್ಸ್ ಅ ಗುಡ್ ವೀಕ್ ಫಾರ್ ಲವ್ ಲೈಫ್. ಆ್ಯಂಡ್ ಹೆಲ್ತಿಗೆ ಬಂದುಬಿಟ್ರೆ ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು. ಏನಂತ ಹೆಲ್ತ್ ಇದರಲ್ಲಿ ಏನು ರುಟೀನ್ ಫಾಲೋ ಮಾಡ್ತಾಯಿದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಸ್ವಲ್ಪ ನೀವೇನಾದರೂ ಮೆಡಿಕೇಷನ್ಸಲ್ಲಿದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ಆ್ಯಂಡ್ ಎಗೇನ್ ನಿಮ್ಮದು ಇದು ಏನಾದರೂ ಹೆಲ್ತಿಗೋಸ್ಕರ ಏನಾದರೂ ಹೊಸದಾಗಿ ಜಿಮ್ ಹೋಗ್ತಾ ಇರ್ಬೋದು ಅಥವಾ ವಾಕಿಂಗು ಅಥವಾ ಡಯಟು ಏನಾದರೂ ಮಾಡ್ತಾಯಿದ್ರು ಅದರಲ್ಲಿಂದನೂ ತುಂಬ ಪಾಸಿಟಿವ್ ರಿಸಲ್ಟ್ ಇದೆ. ಸೊ ಕಂಟಿನ್ಯೂ ಮಾಡಿ, ಡಿಸಿಪ್ಲಿನ್ಡ್ ಆಗಿರಿ. ಓನ್ಲಿ ಯು ಹ್ಯಾವ್ ಟು ಪ್ರಿಯೋರಿಟೈಸ್ ಯುವರ್ ಸ್ಲೀಪ್. ಸ್ವಲ್ಪ ಹೈಡ್ರೇಟ್ ಆಗಿರಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಯೂನಿವರ್ಸ್ ಗೈಡೆನ್ಸ್ ಬಂದುಬಿಟ್ರೆ ನೀವು ಏನಾದರೂ ಒಬ್ಬರೇ ಇದ್ದೀನಿ ಅಂತ, ಐಸೋಲೇಟ್ ಆಗಿದ್ದೀನಿ ಅಂತ ಹೇಳಿ ಫೀಲ್ ಆಗ್ತಾಯಿದ್ರೆ, ವರಿ ಆಗ್ತಾಯಿದ್ರೆ, ಸೊ ನೋ ನೀಡ್ ಟು ವರಿ. ಬಿಕಾಸ್ ನಿಮಗೆ ಡೆಫಿನೆಟ್ಲಿ ಯು ಹ್ಯಾವ್ ಟು ರೀಚ್ ಔಟ್ ಟು ಯುವರ್ ಟ್ರಸ್ಟೆಡ್ ಪೀಪಲ್ ಅಂತ ಹೇಳಿ. ಹೇಗೆ ಅಂತಂದರೆ ನಿಮಗೆ ಅಲ್ಲೇ ಹತ್ತಿರದಲ್ಲೇ ಆಪರ್ಚುನಿಟೀಸ್ ಇರುತ್ತೆ, ಸೊಲ್ಯೂಷನ್ಸ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ನೀವು ಅದನ್ನು ನೋಡಲ್ಲ ಅಂತ ಹೇಳಿ. ಅಂದರೆ ಸೊಲ್ಯೂಷನ್ಸ್ ಮೇ ಕ್ಲೋಸರ್ ದ್ಯಾನ್ ದೆ ಅಪಿಯರ್ ಅಂತ ಹೇಳಿ. ಸೊ ಈ ಥರ ಇದೆ. ಪ್ರಾಬ್ಲಮ್ಸ್ ಆರ್ ಟೆಂಪರರಿ, ಇಟ್ಸ್ ನಾಟ್ ಪರ್ಮನೆಂಟ್. ಫೇತ್ ಇರಲಿ. ಆ್ಯಂಡ್ ಓವರಾಲ್ ಒಂದು ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಇರಲಿ. ಓವರಾಲ್ ಈಗ ಏನಂತಂದರೆ, ಈಗ ಲಕ್ಕಿ ಕಲರ್ ಬಂದುಬಿಟ್ಟು ಡೀಪ್ ಮೆರೂನ್ ಆ್ಯಂಡ್ ರೆಡ್. ಲಕ್ಕಿ ನಂಬರ್ ಬಂದುಬಿಟ್ಟು ನಂಬರ್ 5. ಸೊ ಇದು ಸ್ಕಾರ್ಪಿಯೋ ಸೈನ್ ಅವ್ರದ್ದು ಈ ವೀಕು. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನನಗೆ. ಐ ವಿಲ್ ಕಾಂಟ್ಯಾಕ್ಟ್. ಆ್ಯಂಡ್ ಟು ಕ್ಲೇಮ್ ದಿಸ್ ಎನರ್ಜಿ ಕಮೆಂಟ್ ರಾಧೆ ರಾಧೆ. ಥ್ಯಾಂಕ್ ಯು.